ಕಾರಣಗಳಿಗಾಗಿ ಕೂಡ ಮಾಡಿದ್ದೇವೆ. ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ವರ್ಷ ಬಿಟ್ಟು ವರ್ಷ ಸಣ್ಣ ಮತ್ತು ಕೆಲವು ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಈ ಭೂಕುಸಿತ, ಕುಸಿತ, ಮಣ್ಣು ಕುಸಿತ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಳೆದ ವರ್ಷನೂ ಕೂಡ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಮಾನ್ಯ ಶಾಸಕರುಗಳು, ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಸಲ್ಲಿಸಿದರು. ಆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಣ್ಣು ಗುಡ್ಡ ಕುಸಿತ ತಡೆಗಟ್ಟುವಂತಹ ಕಾಮಗಾರಿಗಳು, ಆ ಕುಸಿತದಿಂದ ಜನಗಳಿಗೆ ಆಗುವಂತಹ ತೊಂದರೆಗಳನ್ನು ತಡೆಗಟ್ಟುವಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸುಮಾರು 50 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಸಲ್ಲಿಸಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಕಾಮಗಾರಿಗಳು ಕೆಲವು ರಸ್ತೆಗಳು ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಯಾವ ಪ್ರದೇಶಗಳನ್ನ ವಲ್ನರಬಲ್ ಅಂತ ಮಾರ್ಕ್ ಮಾಡಿದ್ದಾರೆ ಅದನ್ನು ಆಧಾರವಾಗಿಟ್ಕೊಂಡು ಅದರಲ್ಲೂ ಕೂಡ ಹೆಚ್ಚು ಜನ ವಹಿವಾಟು ಅಂದ್ರೆ ಸಂಚಾರ ಇರ್ತಕ್ಕಂತಹ ಪ್ರದೇಶಗಳನ್ನು ಗುರುತಿಸಿ ಅಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ನಾಳೆ ಗುಡ್ಡ ಕುಸಿಯುವಂತಹದನ್ನ ತಡೆಗಟ್ಟುವಂತಹ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಆದ್ಯತೆಯನ್ನ ಕೊಟ್ಟು ಈ ಪಟ್ಟಿಯನ್ನ ತಯಾರು ಮಾಡಿ ಅದಕ್ಕೆ ಬೇಕಾದಂತಹ ಎಸ್ಟಿಮೇಟ್ಸ್ ಅನ್ನು ಕೂಡ ತಕ್ಷಣ ತಯಾರು ಮಾಡಿ ಇಟ್ಕೊಳ್ಬೇಕು. ಅನುಮೋದನೆ ಕೊಟ್ಟ ಕೂಡಲೇ ಅದನ್ನ ಟೆಂಡರ್ ಕರೆದು ಕೆಲಸ ಮಾಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಒಂದು 50 ಕೋಟಿ ರೂಪಾಯಿಯನ್ನ ಈ ಜಿಲ್ಲೆಗೆ ಅದರಲ್ಲಿ ಒದಗಿಸಿಕೊಳ್ಳುವಂತ ಒಂದು ಆಲೋಚನೆಯನ್ನ ಸರ್ಕಾರ ಮಾಡಿದೆ. ಅದಲ್ಲದೆ ಈ ನಮ್ಮ ಕಂದಾಯ ಇಲಾಖೆಯಲ್ಲಿ ಜನ ನಮ್ಮ ಕಚೇರಿಗಳಿಗೆ ದಿನನಿತ್ಯ ಅಲಿಯುವಂತಹದ್ದು ತಹಸೀಲ್ದಾರ್ ಕೋರ್ಟ್ ಕಚೇರಿಗಳಲ್ಲಿ ಬಾಕಿ ಪ್ರಕರಣಗಳು, ಎಸಿ ಕೋರ್ಟ್ ಕಚೇರಿಯಲ್ಲಿ ಬಾಕಿ ಪ್ರಕರಣಗಳು, ಇವುಗಳಿಗಾಗಿ ನಿರಂತರವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂತಹದನ್ನ ನಾನು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ಗಮನಿಸಿ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಎಷ್ಟು ಕೇಸುಗಳು ಬಾಕಿ ಇದ್ದಾವೆ ಅಂತ ತಿಳಿಸಿದೆ. ತಹಸೀಲ್ದಾರ್ ಕೋರ್ಟ್ ಅಲ್ಲಿ ನಿಗದಿ ಮಾಡಿರುವ ಅವಧಿಗೆ ಮೀರಿದಂತಹ ಪ್ರಕರಣಗಳೇ 10,774 ಪ್ರಕರಣ ಇದ್ದು ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಇವುಗಳನ್ನೆಲ್ಲ ವಿಲೆ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿ ರಾಜ್ಯಾದ್ಯಂತ ಆಂದೋಲನದ ಮಾದರಿಯಲ್ಲಿ ಈ ಪ್ರಕರಣಗಳನ್ನ ವಿಲೆ ಮಾಡುವಂತಹದನ್ನ ಕೈಗೆತ್ತಿಕೊಂಡು ನಾವು ನಮ್ಮ ಸರ್ಕಾರ ಬಂದಾಗ ಅವಧಿ ಮೀರಿದಂತ ಪ್ರಕರಣ 10,774 ಇತ್ತು. ಇದರಲ್ಲಿ 100ಕ್ಕೆ 99 ಕೂಡ ವಿಲೆ ಮಾಡಿ ಇವತ್ತಿನ ದಿನ ಬರೀ 476 ಪ್ರಕರಣ ಬಾಕಿ ಇದೆ, ಓವರ್ ಡ್ಯೂ ಕೇಸಸ್. ನಮ್ಮ ಸರ್ಕಾರ ಬಂದಾಗ 10,774 ಇತ್ತು. ಈಗ ಜೂನ್ ಅಂತ್ಯಕ್ಕೆ 476 ಕೇಸು ಬಾಕಿ ಇದೆ. ಇಂದಿನ ಸರ್ಕಾರದಲ್ಲಿ ಇವೆಲ್ಲವುಗಳನ್ನು ಕೂಡ ಕಾಲಕ್ಕೆ ವಿಲೆ ಮಾಡದೆ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂತಹದ್ದು, ಮಧ್ಯವರ್ತಿಗಳಿಗೆ ಬಲಿಯಾಗುವಂತಹದ್ದು, ಇದರಿಂದ ಜನಕ್ಕೆ ನಿರಂತರ ಶೋಷಣೆ ಆಗ್ತಾ ಇದ್ದದನ್ನ ಬಹಳ ದೊಡ್ಡ ಮಟ್ಟಕ್ಕೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಕೂಡ ನನಗೆ ಸಂತೋಷ ಆಗುತ್ತೆ. ಹಾಗೇನೆ ಎಸಿ ಕೋರ್ಟ್ ಅಲ್ಲಿ ನಾವು ನೋಡಿದ್ರೆ ಎಸಿ ಕೋರ್ಟ್ಗೆ ನಾವು ಒಂದು ಪ್ರಕರಣಕ್ಕೆ ಅವಧಿ ನಿಗದಿ ಮಾಡಿರೋದು 6 ತಿಂಗಳ ಒಳಗಡೆ ವಿಲೆ ಆಗ್ಬೇಕು ಅಂತ. ಅಂತಹದ್ದು 6 ತಿಂಗಳಿಗಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣಗಳೇ 62,837 ಪ್ರಕರಣ ಇತ್ತು ನಮ್ಮ ಸರ್ಕಾರ ಬಂದಾಗ. 62,857 ಪ್ರಕರಣ. ಇದನ್ನು ಕೂಡ ಅಭಿಯಾನದ ಮಾದರಿಯಲ್ಲಿ ಎಸಿ ಕೋರ್ಟ್ ಕೇಸುಗಳನ್ನ ವಿಲೆ ಮಾಡುವಂತ ಕೆಲಸವನ್ನ ಮಾಡಿ 62,857 ಇದ್ದಿದ್ದನ್ನ ಇವತ್ತು 19,219ಕ್ಕೆ ಇಳಿಸಿದೆ. ಅಂದ್ರೆ ಹೆಚ್ಚು ಕಡಿಮೆ 66% ಕೇಸಸ್ ಅನ್ನ ಡಿಸ್ಪೋಸ್ ಮಾಡಿದೆ. ಈ 62,000ದಲ್ಲಿ ಮತ್ತೆ ಕೆಳಗೆ ಒಳ ಹೊಕ್ಕು ನೋಡಿದ್ರೆ ಎಸಿ ಕೋರ್ಟ್ಗೆ ಇರುವುದು 6 ತಿಂಗಳು ವಾಯಿದ ಒಂದು ಪ್ರಕರಣ ವಿಲೆ ಮಾಡಲಿ. 5 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣಗಳು 32,787 ಪ್ರಕರಣ ಇತ್ತು ನಮ್ಮ ಸರ್ಕಾರ ಬಂದಾಗ. 32,787.
5 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣಗಳು, ಅವುಗಳಿಗೆ ಬಹಳ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು 32,787 ಇದ್ದಿದ್ದನ್ನ ಇವತ್ತು 4,748ಕ್ಕೆ ಇಳಿಸಿದ್ದೇವೆ. ಒಟ್ಟಾರೆ 62,000 ಇದ್ದಿದ್ದು 19,000ಕ್ಕೆ ಇಳಿಸಿದ್ದೇವೆ. ಆ 62,000ದಲ್ಲಿ 5 ವರ್ಷಕ್ಕಿಂತ ಮೀರಿದಂತಹದ್ದು 32,782 ಇದ್ದಿದ್ದು 4,748ಕ್ಕೆ ಇಳಿಸಿದ್ದೇವೆ. ಸೊ ಇದು ಜನ ಬಂದು ವಿಲೆ ಮಾಡಿ ಅಂತ ನಮ್ಮನ್ನ ಅಂಗಲಾಚೋದಕ್ಕೆ ಕಾಯದೆ ಇಲಾಖೆ ಅಧಿಕಾರಿಗಳಿಗೆ ಬಿಸಿ ಮೂಡಿಸಿ ವೇಗವಾಗಿ ಕೆಲಸ ಮಾಡುವಂತ ಸಂಸ್ಕೃತಿ ಬದಲಾವಣೆಯನ್ನ ತೆಗೆದುಕೊಂಡು ಬಂದು ಸರ್ಕಾರ ಜನರಿಗೆ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತೆಗೆದುಕೊಂಡ ತೀರ್ಮಾನದ ಪ್ರಯುಕ್ತ ಆಗಿರುವ ಬದಲಾವಣೆಗೆ 2 ಉದಾಹರಣೆಯನ್ನ ತಮಗೆ ಹೇಳ್ತಾ ಇದ್ದೇನೆ. ಹಾಗೇನೆ ನಾನಿವತ್ತು ಮತ್ತೊಂದು ನಮ್ಮ ಇಲಾಖೆಯಲ್ಲಿ ಜನ ದೂರುವಂತ ಕಡತಗಳನ್ನ ಎತ್ತಿಟ್ಟು ಬಿಡ್ತಾರೆ. ಕಡತಗಳು ಸರಿಯಾಗಿ ಒಂದರಿಂದ ಒಂದು ಕಡೆಗೆ ಹೋಗೋದಿಲ್ಲ. ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಹೋಗೋದಕ್ಕೆ ತಿಂಗಳಾನುಗಟ್ಟಲೆ ಟಪಾಲು ವ್ಯವಸ್ಥೆಯಲ್ಲಿ ಕಾಲ ಕಳೀತಾರೆ. ಬೇಕಾದವ್ರದ್ದು ಮಾತ್ರ ಮೂವ್ ಆಗುತ್ತೆ, ಬೇಡದೇ ಇದ್ದವ್ರದ್ದು ಕಳೆದು ಹೋಗುತ್ತೆ ಅಂತ. ಅದಕ್ಕೆ ನಾನು ಇವತ್ತು ಈಗಾಗಲೇ ನಾವು ನಮ್ಮ ಇಲಾಖೆಯಲ್ಲಿ ತಹಶೀಲ್ದಾರರಿಂದ ಮಂತ್ರಿಯವರಿಗೆ ಎಲ್ಲ ಕಡತಗಳು ಕಡ್ಡಾಯವಾಗಿ ಇ ಆಫೀಸ್ ಅಂದ್ರೆ ಕಾಗದ ರಹಿತವಾದಂತಹ ಆನ್ಲೈನ್ ವ್ಯವಸ್ಥೆಯನ್ನ ಈಗಾಗಲೇ ಜಾರಿ ಮಾಡಿದ್ದೇವೆ. ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇನೆ, ತಹಶೀಲ್ದಾರ್ಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ವಿಲೇಜ್ ಅಕೌಂಟೆಂಟ್ ಲೆವೆಲ್ ಇಂದಾನೆ ಮಂತ್ರಿಯವರಿಗೆ ಪ್ರತಿಯೊಂದು ಕಡತವೂ ಕೂಡ ಕಾಗದ ರಹಿತ ಇ ಆಫೀಸ್ ಆನ್ಲೈನ್ ಕಡತದಲ್ಲೇ ವಿಲೆ ಆಗಬೇಕು. ಇದರ ಪ್ರಯೋಜನ ಏನು ಅಂದ್ರೆ ಇದರಲ್ಲಿ ಕಡತವನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ, ಕಡತವನ್ನ ಕಳೆದಾಕ್ಲಿಕ್ಕೆ ಅವಕಾಶ ಇರೋದಿಲ್ಲ. ಬೇಕಾದವ್ರದ್ದು ಮಾಡೋದು, ಬೇಡದೇ ಇರೋದನ್ನ ಹಾಗೆ ಇಡುವಂತಹದ್ದು ಕಣ್ಣಿಗೆ ಕಾಣುತ್ತೆ, ಪಾರದರ್ಶಕತೆ ಬರುತ್ತೆ. ಮತ್ತು ಈ ಟಪಾಲು ವ್ಯವಸ್ಥೆಯಲ್ಲಿ ಕಾಲ ಕಳೆಯುವಂತಹದಕ್ಕೆ ಸಂಪೂರ್ಣ ಬ್ರೇಕ್ ಹಾಕಬಹುದು. ಟಪಾಲ್ ವ್ಯವಸ್ಥೆಯಲ್ಲಿ ಒಂದು ಟೇಬಲ್ ಇಂದ ಪಕ್ಕದ ಟೇಬಲ್ ಹೋಗ್ಬೇಕು ಅಂದ್ರೂ ಕೂಡ ದಿನಗಳೇ ಕಳೆದು ಹೋಗ್ತವೆ. ಈ ಆಫೀಸ್ ನಲ್ಲಿ ಇವೆಲ್ಲವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಮಾಡಬಹುದು. ಜೊತೆಗೆ ನಮ್ಮ ವಿಲೇಜ್ ಅಕೌಂಟೆಂಟ್ಗಳಿಗೂ ಕೂಡ ಈ ಡೈಲಿ ರಿಪೋರ್ಟ್ ಕೊಡೋದು ಒಂದು ಉದ್ಯೋಗ, ಆ ಮೇಲಿಂದ ಫೈಲ್ ತಗೊಂಡ್ ಬರೋದು ಒಂದು ಉದ್ಯೋಗ. ಈ ಆಫೀಸ್ ಮುಖಾಂತರ ಮಾಡೋದ್ರಿಂದ ಇವೆಲ್ಲ ಮ್ಯಾನ್ಯುವಲ್ ಲೇಬರ್ ಕೂಡ ಕಡಿಮೆ ಆಗಿ ಅವರ ಮೇಲೆ ಕೆಲಸದ ಒತ್ತಡವೂ ಕೂಡ ಕಡಿಮೆ ಆಗುತ್ತೆ. ಅವರು ಇನ್ನೂ ಕಾರ್ಯಕ್ಷಮತೆನೂ ಕೂಡ ಸುಧಾರಣೆ ಆಗುತ್ತೆ. ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇಷ್ಟು ದಿನ ತಹಸೀಲ್ದಾರರಿಂದ ಮೇಲಕ್ಕೆ ನಾವು ಕಡ್ಡಾಯ ಮಾಡಿದ್ವಿ. ಈಗ ವಿಲೇಜ್ ಅಕೌಂಟೆಂಟ್ ಇಂದಾನೆ ಕಡ್ಡಾಯವಾಗಿ ಕಾಗದ ರಹಿತ ವ್ಯವಸ್ಥೆಯನ್ನ ಜಾರಿ ಮಾಡಬೇಕು ಅಂತ ಇವತ್ತು ಸೂಚನೆಯನ್ನ ಕೊಟ್ಟಿದ್ದೇನೆ. ಹಾಗೆ ರಾಜ್ಯಾದ್ಯಂತ ವಿಲೇಜ್ ಅಕೌಂಟೆಂಟ್ಗಳಿಗೆ ನಾವು ಈಗಾಗಲೇ ಸುಮಾರು 4,000 ವಿಲೇಜ್ ಅಕೌಂಟೆಂಟ್ಗಳಿಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದೇವೆ. ಈ ಬರುವ ವರ್ಷದಲ್ಲಿ ಎಲ್ಲಾ ವಿಲೇಜ್ ಅಕೌಂಟೆಂಟ್ಗೂ ಕೂಡ ಲ್ಯಾಪ್ಟಾಪ್ ಅನ್ನ ಕೊಡೋದ್ರ ಮುಖಾಂತರ ಜನಪರ ಕೆಲಸ ವೇಗವಾಗಿ ಆಗ್ಬೇಕು ಅನ್ನೋದಕ್ಕೆ ಆದ್ಯತೆಯನ್ನ ನಾವು ಕೊಡ್ತಾ ಇದ್ದೇವೆ. ಅದು ಒಂದು ವಿಲೇಜ್ ಅಕೌಂಟೆಂಟ್ಗಳ ಬೇಡಿಕೆಯೂ ಕೂಡ ಆಗಿತ್ತು. ನಮ್ಗೆ ಎಲ್ಲಾ ಕೆಲಸಗಳು ಆನ್ಲೈನ್ ಅಲ್ಲಿ ಆಪ್ ಮುಖಾಂತರ ಮಾಡ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂತ ಸಾಧನವನ್ನು ನಮ್ಗೆ ಕೊಡಬೇಕು ಅಂತ ಆ ಸಾಧನಗಳನ್ನ ಅವರಿಗೆ ಕೊಡಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಮುಂದುವರೆದು ವಿಲೇಜ್ ಅಕೌಂಟೆಂಟ್ಗಳದ್ದು ಮತ್ತು ಸಾರ್ವಜನಿಕರದ್ದು ಬೇಡಿಕೆ ಏನಿತ್ತು, ಬಹಳ ದಶಕಗಳಿಂದ ಇದ್ದಂತ ಬೇಡಿಕೆ, ವಿಲೇಜ್ ಅಕೌಂಟೆಂಟ್ಗಳು ಒಂದು ಆಫೀಸ್ ನಿಶ್ಚಯವಾಗಿ ಇದ್ರೆ ಅಲ್ಲಿ ಅವ್ರ ಕೆಲಸ ಮಾಡ್ಲಿಕ್ಕೂ ಅವ್ರಿಗೂ ಒಂದು ಗೌರವ ಇರುತ್ತೆ. ಅದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕೈಗೆ ಸಿಗುವ ವ್ಯವಸ್ಥೆ ಆಗುತ್ತೆ. ಈಗ ವಿಲೇಜ್ ಅಕೌಂಟೆಂಟ್ಗಳಿಗೆ ನಿರ್ದಿಷ್ಟ ಕಚೇರಿ ಇಲ್ಲದೆ ಇರೋದ್ರಿಂದ ಅವ್ರು ಎಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ, ಬರ್ತಾರೆ ಅನ್ನೋದು ಜನಕ್ಕೂ ಗೊತ್ತಾಗೋದಿಲ್ಲ. ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಕೂಡ ಇದನ್ನೇ ಒಂದು ಕಳೆದ ಬಾರಿ ಹೋರಾಟನ ಮಾಡಿ ಇಷ್ಟು ವರ್ಷ ನಾವು ಇಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ, ನಮ್ಗೆ ಒಂದು ಕಚೇರಿ ಇಲ್ಲ ಅನ್ನುವಂತದನ್ನ ಸರ್ಕಾರದ ಮೇಲೆ ಒತ್ತಡ ತಂದ ಮೇಲೆ RDPR ಇಲಾಖೆಯವರು ಅವರ ಸಚಿವರ ಸಹಕಾರದಿಂದ ಇವತ್ತು ಎಲ್ಲಾ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ನಮ್ಮ VAOಗಳಿಗೆ ಆಫೀಸ್ ಅನ್ನ ಸೃಜನೆ ಮಾಡಿ ಕೊಡುವಂತ ಕೆಲಸವನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಸಂತೋಷ ಆಗುತ್ತೆ. ಕೊಡಗು ಜಿಲ್ಲಾಧಿಕಾರಿಗಳು ಮತ್ತು CO ಇಬ್ರು ಸೇರಿ
ಇಲ್ಲಿ ಇರ್ತಕ್ಕಂತ ಸುಮಾರು 102 ಗ್ರಾಮ ಪಂಚಾಯತ್ 102 ಗ್ರಾಮ ಪಂಚಾಯಿತಿಯಲ್ಲಿ 108 ವಿಲೇಜ್ ಅಕೌಂಟೆಂಟ್ಗಳು ಎಲ್ಲರಿಗೂ ಕೂಡ ಅವರಿಗೆ ಕಚೇರಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ನಾನಿವತ್ತು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ಅವರೆಲ್ಲ ಅಲ್ಲಿಂದ ಕೆಲಸ ಮಾಡಬೇಕು, ಜನರ ಕೈಗೂ ಸಹ ಸಿಗ್ಬೇಕು ಅನ್ನುವಂತಹದ್ದು. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ನಮ್ಗೆ ಸುಮಾರು ಒಂದು 8,500 ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ. ನಾವು ಜವಾಬ್ದಾರಿ ತೆಗೆದುಕೊಂಡಾಗ ಇವ್ರ ಪೈಕಿ ಸುಮಾರು ಒಂದು 2,000 ವಿಲೇಜ್ ಅಕೌಂಟೆಂಟ್ಸ್ ಗೆ ಮಾತ್ರ ಕಚೇರಿಗಳು ಇದ್ದವು. ಅಂದ್ರೆ ಯಾವ್ದೋ ಒಂದು ಗವರ್ಮೆಂಟ್ ಆಫೀಸು, ನಾಡ್ ಕಚೇರಿ ಅಥವಾ ಕೆಲವರು ಅಲ್ಲೊಬ್ರು ಇಲ್ಲೊಬ್ರು ಗ್ರಾಮ ಪಂಚಾಯಿತಿಯಲ್ಲಿ ಕೂತಿದ್ದಂತವ್ರು ಒಂದು 2,000 ವಿಎಗಳಿಗೆ ಆಫೀಸಸ್ ಆಗಿತ್ತು. ಆದ್ರೆ ಈಗ ಬಹುತೇಕ ಸುಮಾರು 5,000ಕ್ಕೂ ಹೆಚ್ಚು ವಿಎಗಳಿಗೆ ನಾವು ಆಫೀಸ್ ಅನ್ನ ಮಾಡಿಕೊಟ್ಟಿದ್ದೇವೆ. 8,500ರಲ್ಲಿ ಈಗ ಆಕ್ಚುಲಿ ಬಾಕಿ ಉಳಿದಿರೋದು 1,774 ಮಾತ್ರ. ಉಳಿದಂತ ಎಲ್ಲಾ ವಿಎಗಳಿಗೂ ರಾಜ್ಯಾದ್ಯಂತ ನಾವು ಒಂದಲ್ಲ ಒಂದು ಕಡೆ ಅವರಿಗೆ ಕಚೇರಿ ಸೌಲಭ್ಯವನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಇದು ಅವರು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜನಗಳಿಗೂ ಕೂಡ ಅವರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿದ್ರೆ ಜನಕ್ಕೂ ಕೂಡ ಅವರು ಏನು ಕೈಗೆ ಸಿಗ್ತಾರೆ, ಅವಾಗ ಜನಕ್ಕೂ ಕೂಡ ಕೆಲಸ ಆಗುವಂತಹದ್ದು ಸಲೀಸಾಗುತ್ತೆ. ಅದರ ಜೊತೆಗೆ ರಾಜ್ಯದಲ್ಲಿ ನಾವು ಈಗ ಈ ಪಾವತಿ ಅಂದ್ರೆ ಪಾವತಿ ಖಾತೆ ಆಂದೋಲನವನ್ನು ಕೂಡ ಆರಂಭ ಮಾಡಿದ್ದೇವೆ. ನಾವು ಕಳೆದ ಬಾರಿ ಸರ್ವೆ ಮಾಡಿದಾಗ ಅಂದ್ರೆ ಆಧಾರ್ ಅನ್ನ ನಾವು ಸೀಡಿಂಗ್ ಮಾಡಿದ್ದೇವೆ ಎಲ್ಲ RTCಗಳಿಗೆ. ಇದು ದೇಶದಲ್ಲಿ EKYC ಮುಖಾಂತರ ಆಧಾರ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ರಲ್ಲಿ ಅಗ್ರಸ್ಥಾನದಲ್ಲಿ ಕರ್ನಾಟಕ ಇದೆ. ಮಾಡಿದಾಗ ನಮ್ಗೆ ಪತ್ತೆ ಆಗಿದ್ದು ಸುಮಾರು 52,55,000 ಜಮೀನುಗಳು ಮೃತರ ಹೆಸರಿನಲ್ಲಿ ಹಾಗೆ ಮುಂದುವರೆದಿದ್ದಾವೆ ಅಂತ. ಸೊ ಇದು ಒಳ್ಳೇದಲ್ಲ. ಜೊತೆಗೆ ಕೇಂದ್ರ ಸರ್ಕಾರದವರು ನಮ್ಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಮೃತರ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನುಗಳಿಗೆ ಯಾವುದೇ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಸಬ್ಸಿಡಿ ಹಣಗಳನ್ನ ಕೊಡಬಾರದು ಅಂತ. ಉದಾಹರಣೆಗೆ PM ಕಿಸಾನ್, ಬರ ಪರಿಹಾರ ಅಥವಾ ಅತಿವೃಷ್ಟಿ ಪರಿಹಾರ ಅಥವಾ ಕೃಷಿ ಇಲಾಖೆಯವರು ಕೊಡ್ತಕ್ಕಂತಹ ಡ್ರಿಪ್ ಇರಿಗೇಷನ್ ಸಬ್ಸಿಡಿ, ಫಾರ್ಮ್ ಮೆಕನೈಸೇಷನ್ ಸಬ್ಸಿಡಿ, ಇವುಗಳನ್ನೆಲ್ಲ ಮೃತರ ಹೆಸರಿನಲ್ಲಿ ಇರುವಂತಹ ಜಮೀನುಗಳಿಗೆ ಕೊಡಬಾರದು ಅಂತ ಹೇಳಿದಾನೆ. ಸೊ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಆ ಮೃತರ ಹೆಸರಿನಲ್ಲಿ ಮೃತರು ಯಾರಿದ್ದಾರೆ ಅವರ ವಾರಸುದಾರರ ಹೆಸರಿಗೆ ಜಮೀನುಗಳು ವರ್ಗ ಆಗ್ಬೇಕು. ಆ ವರ್ಗ ಮಾಡಿಕೊಡೋದು ಜನ ಬಂದು ನಮ್ಗೆ ಕೇಳೋದಕ್ಕೆ ಕಾಯೋದು ಬೇಡ ಅಂತೇಳಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಇವತ್ತು ಜನಗಳ ಮನೆ ಬಾಗಿಲಿಗೆ ಹೋಗಿ ಪಾವತಿ ಖಾತೆ ಆಂದೋಲನವನ್ನ ನಾವು ರಾಜ್ಯಾದ್ಯಂತ ಆರಂಭ ಮಾಡಿದ್ದೇವೆ. ಅದನ್ನ ಕೊಡಗು ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ. ಅದರ ಜೊತೆಗೆ ಕೊಡಗಿನಲ್ಲಿ ಮೊದಲಿನಿಂದಲೂ ಕೂಡ ಪಟ್ಟೇದಾರರ ಸಮಸ್ಯೆ ಒಂದು ರೀತಿ ಪರಿಹಾರ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ಸಮಸ್ಯೆಯಾಗಿ ಬಂದಿದೆ. ಸೊ ಅದನ್ನ ಕಳೆದ 1 ವರ್ಷದಿಂದ ಮಾನ್ಯ ಇಬ್ಬರು ಶಾಸಕರು ಅನೇಕ ಸುತ್ತು ಚರ್ಚೆ ಮಾಡಿ, ನಾನು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ 4 ಸಭೆಗಳನ್ನ ಮಾಡಿ ಕಾನೂನಿಗೆ ಒಂದು ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದು ಈ ಪಟ್ಟೇದಾರರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು. ಅದನ್ನ ಪರಿಹರಿಸುವಂತಹ ಒಂದು ಅಧಿಕಾರ ತಹಶೀಲ್ದಾರರಿಗೆ ಕೊಟ್ಟು ಎನ್ಕ್ವೈರಿ ಮಾಡಿ ಪಟ್ಟೇದಾರರ ವಾರಸುದಾರರು, ತಕ್ಷಣದ ವಾರಸುದಾರರು ಯಾರಿದ್ದಾರೆ ಅವರಿಗೆ ಆ ಜಮೀನಿನ ಹಕ್ಕು ಕೊಟ್ಟು, ಆದ್ರೆ ಪಟ್ಟೇದಾರರ ಹೆಸರು ಮುಂದುವರೆದಿದೆ ಕಾಲಮ್ 3 ಅಲ್ಲಿ, ಬಟ್ ಯಾವ ಜಮೀನ್ ಮೇಲೆ ಅವರಿಗೆ ಹಕ್ಕು ಇಲ್ಲ ಅಂತವರಿಗೆ ಅವ್ರದೇ ಆದಂತಹ ಹಕ್ಕನ್ನ, ಸಂಪೂರ್ಣ ಹಕ್ಕನ್ನ ಕೊಡ್ತಕ್ಕಂತಹ ಒಂದು ಕಾನೂನು ತಿದ್ದುಪಡಿಯನ್ನು ಕೂಡ ತರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆದಷ್ಟು ಅದನ್ನ ಈ ಅಧಿವೇಶನದಲ್ಲಿ ತಿದ್ದುಪಡಿಯನ್ನ ಮಾಡಿ ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದು ಅದರ ಜೊತೆಗೆ ಪಾವತಿ ಖಾತೆ ಆಂದೋಲನವನ್ನು ಕೂಡ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ರೆಕಾರ್ಡ್ಗಳನ್ನ ನಾವು ಒಂದು ಶಾಶ್ವತವಾಗಿ ರೆಕ್ಟಿಫಿಕೇಶನ್ ಮಾಡ್ದಂಗೆ ಆಗುತ್ತೆ. ಆ ಒಂದು ಕೆಲಸಕ್ಕೂ ಕೂಡ ಸನ್ನದು ಆಗ್ಬೇಕು ಅಂತ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಹೇಳ್ತಾ ಹೋದ್ರೆ ಬಹಳ ಇದೆ. ಇಷ್ಟು ಕೆಲವೊಂದು ಸಾರಾಂಶ ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಉಳಿದಿದ್ದು ತಮ್ಮದೇನಾದ್ರು ಇದ್ರೆ ಹೇಳ್ಬೋದು. ಸರ್, 50 ಕೋಟಿ ಕ್ರಿಯಾ ಯೋಜನೆ ನಾವು ಮಾಡಿದ್ದೀರಿ, ತಾವು ಎಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ. ಅವರು ಎಲ್ಲೆಲ್ಲಿ ಹೆಚ್ಚು ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಅನ್ನುವಂತಹ ಪ್ರದೇಶಗಳನ್ನ ಗುರುತಿಸಿ ಆ ಪಟ್ಟಿಯನ್ನ ನಾವು DC ಅವರಿಗೆ ಕೊಡಿಸಿದ್ದೇವೆ. ಆ ಪಟ್ಟಿಯನ್ನ ಆಧಾರವಾಗಿ ಇಟ್ಕೊಂಡು
ಅಂತಹ ಪಟ್ಟಿಯಲ್ಲಿ ಇರ್ತಕ್ಕಂಥ ಸ್ಥಳಗಳೇನಿದ್ದಾವೆ ಅವುಗಳಲ್ಲಿ ಹೆಚ್ಚು ಜನ ವಹಿವಾಟು ಇರ್ತಕ್ಕಂಥದ್ದು, ಜನಸಂದಣಿ ಇರುವಂತಹ ಪ್ರದೇಶಗಳನ್ನ ಸ್ಪಾಟ್ ಅಲ್ಲಿ ವೆರಿಫಿಕೇಶನ್ ಮಾಡಿ DC ಅವರು ಶಾರ್ಟ್ ಲಿಸ್ಟ್ ಮಾಡಿ ಪ್ರಯಾರಿಟೈಸೇಷನ್ ಮಾಡಿ ಅಲ್ಲಿ ಏನ್ ವರ್ಕ್ ತಗೋಬೇಕು ಅಂತ ಪ್ರಪೋಸ್ ಮಾಡುವಂತಹದ್ದು DC ಅವರು ಮಾಡ್ತಾರೆ. ಕೆಲವೊಂದು ಹೋಮ್ ಸ್ಟೇಗಳು ಎಲ್ಲ ಬೆಟ್ಟದ ಮೇಲೆ ಇದೆ, ರೆಸಾರ್ಟ್ಗಳೆಲ್ಲ ಒಂದು ಕಡೆ 2018 ಪ್ರಕೃತಿ ವಿಕೋಪ ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ಬೆಟ್ಟದ ಮೇಲೆ ರೆಸಾರ್ಟ್ಗಳು ಇವತ್ತು ಎಗ್ಗಿಲದ ನಡೀತಾ ಇದೆ. ಇದಕ್ಕೆಲ್ಲ ಕಡಿವಾಣವನ್ನು ಹೇಗೆ ಆಗ್ತೀರಾಗಿದ್ರೆ? ಅದು ಟೌನ್ ಪ್ಲಾನಿಂಗ್ ಅವರಿಗೆ ಬರ್ತದೆ. ಟೌನ್ ಪ್ಲಾನಿಂಗ್ ಅವರು ಜಿಲ್ಲಾಡಳಿತ ಕೂತ್ಕೊಂಡು ಅದನ್ನೆಲ್ಲ ಚರ್ಚೆ ಮಾಡಬೇಕು. ಮನೆ ಕಟ್ಟುವಂತಹದ್ದು ರಿಸ್ಟ್ರಿಕ್ಟ್ ಮಾಡುವಂತಹದ್ದು, ಕಟ್ಟಡ ಕಟ್ಟುವಂತಹದ್ದು ರಿಸ್ಟ್ರಿಕ್ಟ್ ಮಾಡತಕ್ಕಂತಹದ್ದು ಒಂದು ಕಡೆ RDPR ಗೆ ಬರುತ್ತೆ, ಮತ್ತೊಂದು ಕಡೆ UDO ಅವರಿಗೆ ಬರ್ತದೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಅವರಿಗೆ ಏನ್ ಬೇಕೋ ಸಹಕಾರವನ್ನ ಕೊಡ್ತೇವೆ. ಆದ್ರೆ ಝೋನಿಂಗು, ಪ್ಲಾನಿಂಗು ಇವೆಲ್ಲವೂ ಕೂಡ ಸ್ಥಳೀಯ ಸಂಸ್ಥೆಗಳ ಇಲಾಖೆಗಳಿಗೆ ಸೇರಿರುವಂತಹ ವಿಷಯ. ಅವರಿಗೆ ಪೂರಕವಾಗಿ ನಾವು ಸಹಕಾರವಾಗಿ ಕೆಲಸ ಮಾಡ್ತೀವಿ. ಸರ್, ನೀವು ಹೇಳಿದ್ರೆ ಕಾಗದ ರಹಿತ ಆನ್ಲೈನ್ ಅಲ್ಲಿ ಎಲ್ಲವೂ ಅಂತ ಹೇಳಿ ಪ್ರತಿ ಸಲ ಹೋದಾಗ ಸಹ ಕೂಡ ಸರ್ವರ್ ಡೌನ್ ಅಂತ ಹೇಳಿ ಎಲ್ಲರನ್ನ ನಾಳೆ ಬನ್ನಿ ಅಂತ ಕಳಿಸುವಂತಿದ್ದೇವೆ. ಹಾಗಿದ್ರೆ ನಿಮ್ದು ಆನ್ಲೈನ್ ಅಲ್ಲಿ ಕಾಗದ ರಹಿತ ಅಂತ ಹೇಳಿ ಏನು ಕಾಗದ ಬಳಸಿದ್ದು ಅದು ಯಶಸ್ವಿ ಆಗುತ್ತಾ ಅಂತ ನೋಡಿ. ಯಾವುದೋ 1% ಕೇಸಲ್ಲಿ ಆ ರೀತಿ ಆಗ್ಬೋದು ಸರ್. ಇಲ್ಲ ಸರ್, ಕೊಡಗಿನ ಮಟ್ಟಿಗೆ ಆಯ್ತು ಮೇಡಮ್, ನಾವು ಹೇಳ್ತಾ ಇದ್ರೆ ನಮ್ ಕೆಲಸ ನಾವು ಮಾಡ್ತಾ ಇರ್ತೇವೆ. ಆಗೋದಿಲ್ಲ ಅಂದ್ರೆ ಅವತ್ತು ನೋಡೋಣ. ಇವತ್ತು 34 crore ಪೇಜಸ್ ಸ್ಕ್ಯಾನ್ ಮಾಡಿದ್ದೇವೆ. ಅಂಡ್ ದಿನ ಪ್ರತಿನಿತ್ಯ ನಾವು ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಕಾಪಿಯನ್ನ ಇಶ್ಯೂ ಮಾಡ್ತಾ ಇದ್ದೇವೆ. ಸೊ ಎಲ್ಲೋ ಒಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತ ನಾನು ರೂಲ್ ಔಟ್ ಮಾಡ್ತಾ ಇಲ್ಲ. ಆದ್ರೆ ಪ್ರಾಕ್ಟಿಕಲಿ ನಮ್ಮ ಯಾವ ಡಿಜಿಟಲ್ ಇನಿಷಿಯೇಟಿವ್ಗೂ ಕೂಡ ಟೆಕ್ನಾಲಜಿ ನಮ್ಗೆ ಅಡ್ಡ ಆಗಿಲ್ಲ. ಅಂತದ್ದು ಹೆಚ್ಚು ಕಡಿಮೆ ಆಗ್ಬೋದು. ಒಂದ್ ಸಂದರ್ಭದಲ್ಲಿ ಸರ್ವರ್ ಡೌನ್ ಇದೆಯೋ ಅಥವಾ ಅವ್ರ ವೈಫೈ ಕನೆಕ್ಟಿವಿಟಿ ಸರಿ ಇಲ್ವೋ. ವೈಫೈ ಕನೆಕ್ಟಿವಿಟಿ ಸರಿ ಇಲ್ಲ ಅಂದ್ರೂ ಸರ್ವರ್ ಡೌನ್ ಅಂತ ಎಲ್ಲರೂ ಯಾಕಂದ್ರೆ ಅದೊಂದು ಬಾಯಿ ಮಾತು. ಅವ್ರದ್ದು ಕನೆಕ್ಟಿವಿಟಿ ವೀಕ್ ಇರುತ್ತೆ, ಹೇಳಲಿಕ್ಕೆ ಸರ್ವರ್ ಡೌನ್ ಅಂತ ಹೇಳೋದು ಇರುತ್ತೆ. ಇವೆಲ್ಲ ಚಾಲೆಂಜಸ್ ಇರ್ತದೆ. ಆದ್ರೆ ನಾವು ಇಲ್ಲಿವರೆಗೂ ಏನೇನು ಇನಿಷಿಯೇಟಿವ್ಸ್ ಕೈಗೆತ್ಕೊಂಡಿದ್ದೇವೆ ಅವೆಲ್ಲವೂ ಕೂಡ 90%, 95% ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಚಾಲೆಂಜಸ್ ಸಣ್ಣ ಪುಟ್ಟ ಇರುತ್ತೆ, ಬಟ್ ಯಾವುದು ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಚಾಲೆಂಜಸ್ ಯಾವ್ದು ಇಲ್ಲ. ನಾನು ನಿಮ್ಗೆ ಹೇಳಿದ್ದನ್ನ 100% ಡಿಸ್ಮಿಸ್ ಮಾಡ್ತಾ ಇಲ್ಲ. ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳ್ತಾ ಇದ್ದೇನೆ. ಇದು ಓವರ್ ಆಲ್ ಸ್ಕೀಮ್ ಆಫ್ ಥಿಂಗ್ಸ್ ಮಾಡಬಹುದು. ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ತಲೆಯನ್ನು ಅಲರ್ಸ್ತಾ ಇದ್ದಾರೆ. ಹೌದು, ಎಲ್ಲ ಕಡೆ ಅದೇ ಸರ್ ಕೊಡಗಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹೇಳ್ತಾರೆ 1 ಲಕ್ಷ ಕೋಟಿ, 1 ಲಕ್ಷ ಕೋಟಿ, ರಿಪೀಟ್ ಮಾಡ್ತಾನೆ, 1 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದಲ್ಲಿ 4.5 ಕೋಟಿ ಕನ್ನಡಿಗರ ಕೈಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗಿರುವಂತ 4.5 ಕೋಟಿ ಕನ್ನಡಿಗರು 1 ಲಕ್ಷ ಕೋಟಿ ಪಡ್ಕೊಳ್ಳಿಕ್ಕೆ ಒಬ್ಬರ ಮನೆ ಕಾಯುವಂತ ಅವಶ್ಯಕತೆ ಇಲ್ಲ. ಒಂದು ಕಚೇರಿ ಬಾಗಿಲಿಗೆ ಅಲೆಯುವಂತ ಅವಶ್ಯಕತೆ ಇಲ್ಲ. ಒಬ್ಬರಿಗೆ 1 ರೂಪಾಯಿ ಕಮಿಷನ್ ಇಲ್ಲ, ಲಂಚ ಇಲ್ಲದೆ 1 ಲಕ್ಷ ಕೋಟಿ ರೂಪಾಯಿ ಕನ್ನಡಿಗರ ಅಕೌಂಟಿಗೆ ನೇರವಾಗಿ ಹಾಕಿದ್ದೇವೆ. ಈ ಗ್ಯಾರಂಟಿ ಯೋಜನೆ ಅದು ತಂತ್ರಜ್ಞಾನದಿಂದ ಸಾಧ್ಯ ಆಗಿದೆ. ಈ ರೀತಿ ಮಾಡಬಹುದು ಅಂತ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದೇವೆ. ನಾವು 2 ವಿಷಯ ತೋರಿಸ್ಕೊಟ್ಟಿದ್ದೇವೆ. ಒಂದು, ಎಲ್ಲಾ ಜನಗಳಿಗೂ ಕೂಡ ದೇಶದ ಸಂಪಾದನೆಯಲ್ಲಿ ಭಾಗ ಇದೆ ಅಂತೇಳಿ ಅವರನ್ನ ಭಾಗಸ್ಥರನ್ನಾಗಿ ಮಾಡಿ ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನ ಒಳಗೊಂಡು ಬೆಳವಣಿಗೆ ಮಾಡೋದು ಹೇಗೆ, ಸಮಾಜವನ್ನ ಮುಂದುವರಿಸೋದು ಹೇಗೆ, ಇನ್ಕ್ಲೂಸಿವ್ ಗ್ರೋತ್ ಹೇಗೆ, ಆಸ್ತಿ ಎಲ್ಲ ಬರೀ ಶ್ರೀಮಂತರಿಗೆ ಹೋಗೋದಲ್ಲ, ಆಸ್ತಿಯಲ್ಲಿ ಆದಾಯದಲ್ಲಿ ಒಂದು ಪಾಲು ದುಡಿಯುವ ವರ್ಗಕ್ಕೂ ಸಿಗಬೇಕು. ಇದನ್ನ ಹೇಗೆ ಮಾಡೋದು ಅನ್ನೋದು ಪ್ರಪಂಚಕ್ಕೆ ನಾವು ಮಾದರಿಯಾಗಿದ್ದೇವೆ. 2ನೇದು, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಒಬ್ಬರ ಮನೆ ಬಾಗಿಲಿಗೆ ಹೋಗದೆ, ಒಂದು ಕಚೇರಿಗೆ ಅಲೆಯದೆ, ಕೂತಲ್ಲಿ ನೇರವಾಗಿ 1 ಲಕ್ಷ ಕೋಟಿ ದುಡ್ಡು ಅವರ ಅಕೌಂಟಿಗೆ ತಲುಪಿರುವುದು ಕೂಡ ಪ್ರಪಂಚಕ್ಕೆ, ಅನುಷ್ಠಾನಕ್ಕೆ, ಆಡಳಿತಕ್ಕೆ ಒಂದು ಮಾದರಿಯಾಗಿದೆ. ಇದು ಆಗಿರೋದು ಕೂಡ ತಂತ್ರಜ್ಞಾನದ ಸಹಾಯದಿಂದ ಆಗಿದೆ. ಫೇಸ್ಲೆಸ್ ಆಗಿ, ಸೀಮ್ಲೆಸ್ ಆಗಿ ಇವತ್ತು ಅವರಿಗೆ ಹೋಗ್ತಾ ಇದೆ. ಆ 1,000 ಕೋಟಿ ಅಲ್ಲ, 2,000 ಕೋಟಿ ಅಲ್ಲ, 1 ಲಕ್ಷ ಕೋಟಿ ಇಲ್ಲಿವರೆಗೂ ಕೂಡ ನಾವು ಕರ್ನಾಟಕದಲ್ಲಿ ವಿತರಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ಕರ್ನಾಟಕ
ದೇಶದಲ್ಲಿ ತಲೆ ಆದಾಯದಲ್ಲಿ ಸರಾಸರಿ ಆದಾಯದಲ್ಲಿ ನಂಬರ್ 1 ಸ್ಥಾನದಲ್ಲಿ ಕರ್ನಾಟಕ ಬಂದಿದೆ. ಇವರೆಲ್ಲ ಟೀಕೆ ಮಾಡ್ತಾ ಇದ್ರಲ್ಲ, ಇವತ್ತೇನು ಇವರಿಗೆ ಬಾಯಲ್ಲಿ ಉಸಿರಿದ್ಯಾ? ಇವರು ಟೀಕೆ ಮಾಡ್ತಾ ಇದ್ದಿದ್ದು ಯಾಕೆ ಅಂದ್ರೆ ಇವರೆಲ್ಲರಿಗೂ ಅಸೂಯೆ. ದೇಶದ ಬಡವರಿಗೆ ದೇಶದ ಸಂಪಾದನೆಯಲ್ಲಿ ಒಂದು ಪಾಲು ಸಿಗ್ತಾ ಇದೆ ಅನ್ನೋದನ್ನ ಸಹಿಸೋದಕ್ಕೆ ಆಗದೆ ಇಷ್ಟು ದಿನ ಟೀಕೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ದುಡಿಯುವ ವರ್ಗಕ್ಕೆ ಬಡವರಿಗೂ ಪಾಲು ಕೊಟ್ಟಿದ್ರಿಂದ ಇವತ್ತು ಕರ್ನಾಟಕ ದೇಶದಲ್ಲಿ ನಂಬರ್ 1 ಆಗಿದೆ. ದೇಶದ ಆದಾಯ ಇವರು ಬಿಜೆಪಿಯವರ ಪ್ರಕಾರ ಬರೀ ಶ್ರೀಮಂತರಿಗೆ ಹೋಗ್ಬೇಕು, ಬಡವರಿಗೆ ಮತ್ತು ದುಡಿಯೋ ವರ್ಗಕ್ಕೆ ಏನು ಸಿಗಬಾರದು. ಅವ್ರಿಗೆ ಪಾಲು ಕೊಟ್ರೆ ಇವರಿಗೆ ಸಹಿಸ್ಲಿಕ್ಕೆ ಆಗದಷ್ಟು ಹೊಟ್ಟೆ ಉರಿ. ಅದಕ್ಕಾಗಿ ಏನೆಲ್ಲ ಟೀಕೆ ಮಾಡಿದ್ರು. ಇವತ್ತು ಅವ್ರದೇ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ, ಆದಾಯದಲ್ಲಿ ತಲಾ ಆದಾಯದಲ್ಲಿ ಸರಾಸರಿ ಆದಾಯದಲ್ಲಿ ಕರ್ನಾಟಕ ದೇಶದಲ್ಲಿ 1ನೇ ಸ್ಥಾನದಲ್ಲಿದೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸರ್ಕಾರ ಸ್ಟೇಟ್ಮೆಂಟ್ ಮಾಡಿದೆ. ಅದನ್ನೇ ಕರೆಂಟಿ ಅಧ್ಯಕ್ಷರು ಬಹುಶಃ ಹೇಳಲಿಕ್ಕೆ ಹೊರಟಿದ್ದು, ನೀವು ಅದು ಬೇರೆ ತರ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ.